ಮೂಗುತಿ ಮತ್ತು ಚಂದ ಕಾಲೇಜು ಮುಗಿ ಗಟ್ಟು ಚಂದ ಕಾಸಗಲ ಬೊಟ್ಟು ಚಂದ ನಾಗಜಡೆ ಜುಟ್ಟು ಚಂದ ಮೂಗುತಿ ಮತ್ತು ಚಂದ ಕಾಲೇಜು ಮುಗಿ ಗಟ್ಟು ಚಂದ ಕಾಸಗಲ ಬೊಟ್ಟು ಚಂದ ನಾಗಜಡೆ ಜುಟ್ಟು ಚಂದ ಮೂಗುತಿ ಮುಟ್ಟು ಚಂದ ಕಾಲೇಜು ಮುಗಿ ಗಟ್ಟು ಚಂದ ಕಾಸಗಲ ಬೊಟ್ಟು ಚಂದ ನಾಗಜಡೆ ಜುಟ್ಟು ಚಂದ La 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 la. ಅಣ್ಣ ಅತ್ತಿಗೆ ಬಾ ಸಂಗಮೇಶ, ಈಗ ಬಂದೇನಪ್ಪ? ಯಾಕೋ ತಮ್ಮ ಇಷ್ಟು ಬರೋದು ಲೇಟ್ ಆಯ್ತಲ್ಲ? ಹೌದಣ್ಣ, ಟ್ರೈನ್ ಬರೋದು ಸ್ವಲ್ಪ ತಡವಾಗಿ ಬಂತು, ಅದಕ್ಕೆ ಇಷ್ಟೊತ್ತಾಯ್ತು ಬರೋದು. ಅತ್ತಿಗೆ ಚೆನ್ನಾಗಿದ್ದೀರಾ ತಾನೆ? ಮೈದುನ ಸಂಗಮೇಶ, ನನಗೇನಾಗಿದೆಯಪ್ಪ ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳುವ ಈ ನಿಮ್ಮ ಅಣ್ಣ ನಮ್ಮನ್ನು ನಿಮ್ಮ ಸ್ನೇಹ ಮೈದಿಂದ ನೋಡ್ಕೊಳ್ತಿರುವ ನನ್ನ ಮೈದುನ ಮೈಲಾರಿ, ನೀನು ನನ್ನನ್ನು ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿರುವ ನೀನು, ನನಗೇನು ಬೇಕಪ್ಪ? ಈ ರೀತಿ ಇರಬೇಕಾದ್ರೆ ನನಗಿನ್ನೇನು ಬೇಕಪ್ಪ ಸಂಗಮೇಶ? ಅತ್ತಿಗೆ, ಹುಟ್ಟಿದಾಗಿನಿಂದಲೂ ತಾಯಿಯ ಸರಿ ಕಾಣದ ನಮಗೆ ನೀವು ಬಂದು ತಾಯಿಯಾಗಿ ಕಂಡಿದ್ದೀರಿ. ಯಾವ ಜನ್ಮದ ನಾನು ಬಂದವೋ ಏನೋ, ಈ ಜನ್ಮದಲ್ಲಿ ನೀವು ನನ್ನ ತಾಯಿಯಾಗಿ ಸಿಕ್ಕಿದ್ದೀರಿ. ಅದು ನಿಮ್ಮ ಪುಣ್ಯಾತಿಗೆ ಪುಣ್ಯ. ನೋಡು ಸಂಗಮೇಶ, ಈ ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣವನ್ನಿಟ್ಟುಕೊಂಡಿದ್ದಾಳೆ. ಈ ನಿನ್ನ ಅತ್ತಿಗೆ ತಾಯ್ತನವನ್ನು ಕಾಪಾಡಿಕೊಂಡು ಹೋಗುವ ಭಾರ ನಿನ್ನದು ಸಂಗಮೇಶ, ನಿನ್ನದು. ಅಣ್ಣ, ನನ್ನ ಜನ್ಮ ಇರುವವರೆಗೂ ನಿನಗೆ ದುಃಖಕರವಾದ ಕೆಲಸವಂತೂ ಯಾವುದೂ ಮಾಡುವುದಿಲ್ಲ. ನಿಮ್ಮಿಬ್ಬರ ಪಾದ ಮೇಲೆ ಸತ್ಯ. ಎದ್ದೇಳು ಸಂಗಮೇಶ. ಹಾಂ ಅತ್ತಿಗೆ, ನಿಮಗೇನೇ ತಂದಿದ್ದೀನಿ ಅಂತ ತೋರಿಸ್ತೀನಿ, ಒಂದು ನಿಮಿಷ. ಅತ್ತಿಗೆ, ತೆಗೆದುಕೊಳ್ಳಿ, ಸೀರೆ ನಿಮಗೆ. ಮೈದುನ, ಇದು ಯಾಕಪ್ಪ? ಅಣ್ಣ, ಶರ್ಟು ಪಂಚೆ ನಿನಗೆ ತಂದಿದ್ದೀನಿ, ತೆಗೆದು. ನೋಡು ಸಂಗಮೇಶ, ಇದೇ ದುಡ್ಡನ್ನು ನಿನ್ನೆ ಶಾಲೆಗೆ ಖರ್ಚು ಮಾಡುವುದನ್ನು ಬಿಟ್ಟು ಇದೆಲ್ಲ ನಮಗೆ ಯಾಕಪ್ಪ? ಹೌದಪ್ಪ ಮೈದುನ, ಯಾಕಪ್ಪ? ಯಾಕೆ ಇಷ್ಟೊಂದು ಬೆಲೆ ಬಾಳುವ ಸೀರೆಯನ್ನು ತಂದಿದ್ದೀಯಾ? ಇಷ್ಟೊಂದು ದುಡ್ಡನ್ನು ಯಾಕಪ್ಪ ಖರ್ಚು ಮಾಡ್ತೀಯಾ? ಯಾಕೆ ನಮಗೆ ಈ ಸೀರೆ ಬೇಕಾಗಿತ್ತು ಹೇಳು? ಹಾಗಲ್ಲಣ್ಣ, ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ ಸ್ವಲ್ಪ ಹಣ ಬಂತು, ಅದಕ್ಕೆ ಬರುವಾಗ ನಿಮ್ಗೆಲ್ಲರಿಗೆ ಬಟ್ಟೆ ತಂದುಬಿಟ್ಟೆ ಅಷ್ಟೇ. ನೋಡು ಸಂಗಮೇಶ, ನಾವು ಹಳ್ಳಿಯಲ್ಲಿ ಹುಟ್ಟಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ರೈತರು ಉಟ್ಟ ಬಟ್ಟೆಯನ್ನು ತಲೆಗೆ ಕಟ್ಟಿ ಕೆಸರಿನಲ್ಲಿ ದುಡಿಯುವ ಈ ಮಣ್ಣನಿ ಮಕ್ಕಳಿಗೆ ಕಪ್ಪ ಈ ಹೊಸ ಬಟ್ಟೆಗಳು. ಹೌದಪ್ಪ ಮೈದುನ,
ನೀನು ಶಹರದಲ್ಲಿ ಓದುತ್ತಿರುವನು. ನಿನಗೆ ಒಂದು 2 ಬಟ್ಟೆಗಳನ್ನು ತೆಗೆದುಕೊಳ್ಳೋದು ಬಿಟ್ಟು ನಮ್ಗೆ ಯಾಕಪ್ಪ ಈ ಸೀರೆಯನ್ನು ತಂದಿದ್ಯಾ? ಹೇಳಪ್ಪ, ನೀನು ಯಾಕೆ ತಂದಿದ್ದೀಯಾ? ಅತ್ತಿಗೆ, ಇಷ್ಟು ವರ್ಷ ನೀವು ನನಗೋಸ್ಕರ ನನ್ನ ಓದಿಗಾಗಿ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ, ಆದರೆ ಇಷ್ಟು ಮಾಡದೆ ಹೇಗೆ ಅತ್ತಿಗೆ? ಯಾವ ಜನ್ಮದವರು ನಾನು ಬಂದವೇನು? ನೀವು ನನ್ನ ಅತ್ತಿಗೆಯಾಗಿ ಸಿಕ್ಕಿದ್ದೀರ, ಅದು ನನ್ನ ಪುಣ್ಯ ಅತ್ತಿಗೆ, ಪುಣ್ಯ. ಅಣ್ಣ, ಅತ್ತಿಗೆ. ಬಾ ಮೈಲಾರಿ, ನೋಡು ಯಾರು ಬಂದಿದ್ದಾರೆ ಅಂತ. ಅಯ್ಯೋ ಸಂಗಮೇಶ್, ಯಾವಾಗ ಬಂದ್ಯಪ್ಪ? ಚೆನ್ನಾಗಿದೆ ತಾನೇ? ಈಗ ತಾನೇ ಬಂದ್ಯಾನ? ನೀ ಚೆನ್ನಾಗಿದ್ಯಾ ತಾನೇ? ಹಾ ಸಂಗಮೇಶ್, ನಾನು ಚೆನ್ನಾಗಿದ್ದೇನೆ. ಪರೀಕ್ಷೆ ಹೇಗಾಯ್ತಪ್ಪ? ಚೆನ್ನಾಗಿ ಬರೆದಿದೆ ತಾನೇ? ನೀನು ನಮ್ಮ ತಾಲೂಕಿಗೆ ರ್ಯಾಂಕ್ ಬರಬೇಕು. ಈ ರೈತನ ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಈ ಜಗತ್ತಿಗೆ ತಲೆ ಎತ್ತಿ ತೋರಿಸ್ಬೇಕಪ್ಪ, ಜಗತ್ತಿಗೆ ತಲೆ ಎತ್ತಿ ತೋರಿಸ್ಬೇಕು. ಖಂಡಿತವಾಗಿ ನೆರವೇರಿಸ್ತೇನೆ. ನಿನ್ನ ಮಾತು ಸತ್ಯವಾಗಿ ನೋಡಿಸಿಕೊಡುತ್ತೆ. ಮೈದುನ, ಆ ನಂಬಿಕೆ ಖಂಡಿತ ನನಗಿದೆ. ಯಾಕಂದರೆ ಇನ್ನು ಮುಂದೆ ಆದರೂ ಕೂಡ ಈ ಮನೆಗೆ ದಾರಿದೀಪವು ನೀನಾಗಬೇಕು ಮೈದುನ, ಅದೇ ನನ್ನ ಆಸೆ. ಈ ಸಂತೋಷ ಸಮಯದಲ್ಲಿ ನಾವೆಲ್ಲರೂ ಕೂಡಿ ಹಾಡೋಣವೇ? ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತ ಒಪ್ಪಿದರೆ ಇದು ಎನ್ನುವ ಕಲ್ಪನೆಯೇಕೆ? ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನನ್ನ ದೀಪ. ಅರಿತು ಬಾಳಲು ಜನ್ಮ ಸಾಧನೆ.
ಹೋಗಿ ಊಟ ಮಾಡೋಣ. ನಡೆ ಅತ್ತಿಗೆ.